ಕಟಕ ರಾಶಿಯವರಿಗಂತೂ ನೀವು ಕೇಳನೆ ಮಾಡಿ ಅಷ್ಟು ಐಶ್ವರ್ಯವನ್ನು ಕೂಡ ಕೊಡ್ತಾ ಇದ್ದಾನೆ ಭಗವಂತ ನಿಮಗೆ. ಕಟಕ ರಾಶಿಯವರಿಗೆ ಅಷ್ಟು ಐಶ್ವರ್ಯ ಅಂದರೆ ನಿಮ್ಗೆ ಗೊತ್ತೇ ಇಲ್ಲ, ನಿಮಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ. ಈ ಹೊಸದಾಗಿ ಟ್ರಿಪ್ಪು, ಹೊಸ ಊರು, ಹೊಸ ದೇವಸ್ಥಾನ, ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಾಗೋದು ಮತ್ತು ತುಂಬ ಹ್ಯಾಪಿನೆಸ್ಸನ್ನು ಎಲ್ಲನೂ ಕೂಡ ಕಟಕ ರಾಶಿಗೆ ಭಯಂಕರವಾದಂಥ ಯೋಗ ಕೊಡ್ತಿದ್ದಾನೆ. ಅದೇ ರೀತಿಯಲ್ಲಿ ಸಿಂಹ ರಾಶಿಗಂತೂ ಭಯಂಕರವಾದಂಥ ಟೈಮ್ ತುಂಬ ಕೆಟ್ಟಿತ್ತೆ. ಒಂದಲ್ಲ ಒಂದು ಸಮಸ್ಯೆಗಳು. ಈ 7ನೇ ತಿಂಗಳಂತೂ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಲ್ಲ. ಈ ತಿಂಗಳು ಮುಗಿಸಿದ್ರೆ ಸಾಕಾಗುತ್ತೆ. ಅಪ್ಪ ಒಳ್ಳೆ ಬೆಂಕಿ ಮೇಲೆ ಕುತ್ಕೊಂಡಂಗೆ ಆಯ್ತು ನಿಮ್ಮ ಲೈಫು. ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾಯಿದೆ. ಬರ್ದಿರೋ ಥರ ಸಿಂಹ ರಾಶಿಯವರು ದಯವಿಟ್ಟು ನೋಡ್ಕೊಳ್ಳಿ. ಸಿಂಹ ರಾಶಿಯವರಿಗೆ ಖಂಡಿತ ಕೂಡ ಸೂರ್ಯನಿಗೆ ಪ್ರತಿ ದಿವಸವನ್ನು ಪೂಜಿಸಿದಾಗ, ಪ್ರೇಯರ್ ಮಾಡಿದಾಗ ನಿಮ್ಮ ಕಷ್ಟಗಳಿಂದ ನೀವು ಆಚೆ ಬರ್ತೀರ ಅಂತ ಹೇಳುತ್ತೆ. ಕನ್ಯಾ ರಾಶಿಯವರಿಗಂತೂ ಸಕಲ ಸಂಪತ್ತು, ಐಶ್ವರ್ಯ ಎಲ್ಲನೂ ಕೂಡ ಕೊಡ್ತಾ ಇದ್ದಾನೆ ಖಂಡಿತ ಅಲ್ವೇ. ಅದರಲ್ಲೂ ಕೂಡ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನೀವೆಲ್ಲರೂ ಕೂಡ ಅದ್ಭುತವಾದ ಒಂದು ಸಕಲ ಸಂಪತ್ತು, ಐಶ್ವರ್ಯನ ಕೂಡ ಕನ್ಯಾ ರಾಶಿಯವರಿಗೆ ಕೊಡ್ತಾ ಇದ್ದರಿಂದ ಕನ್ಯಾ ರಾಶಿಯವರು ನೀವು ಏನೆಲ್ಲ ಥಿಂಕ್ ಮಾಡ್ತಿದ್ದೀರೋ ಅನ್ನೋದೇ ಗೊತ್ತಿಲ್ಲ. 100% ಎಲ್ಲ ಥಿಂಕು ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ಭಗವಂತನಲ್ಲಿ ನೀವು ವಿಷ್ಣು ಟೆಂಪಲ್ಗೆ ಹೋಗೋದಷ್ಟು ತುಂಬ ಒಳ್ಳೆಯತ್ತೆ. ನಿಮ್ಮ ಮನೆಯಲ್ಲಿ ವಿಷ್ಣು ಪೂಜೆಯನ್ನು ಮಾಡಿದಷ್ಟು ನಿಮಗೆ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಶನಿಗೆ ಮತ್ತು ಶನೇಶ್ವರನಿಗೆ ಕಾಗೆಗೆ ಅನ್ನ ಹಾಕಿರ್ಲಕ್ಕೆ ಬರುತ್ತೆ. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. 8ನೇ ತಿಂಗಳಲ್ಲಿ 7ನೇ ತಿಂಗಳು 8ನೇ ತಾರೀಕು ಅವತ್ತು ತುಂಬ ದೊಡ್ಡ ಅನಾಹುತ ಆಗುತ್ತೆ. ಅದು ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ. 8ನೇ ತಾರೀಕು ತುಂಬ ಕೇರ್ಫುಲ್ ಆಗಿದೆ. ಅದು 8, 17, 26 ತುಂಬ ದೊಡ್ಡ ಘಟನೆ ನಡೀತಿದೆ. ಆಗಬಾರ್ದು ಸಮಸ್ಯೆಗಳು. ಏನು ಬೇಕಾದ್ರೂ ಒಂದು ಅಕಸ್ಮಾತ್ VIP ತೊಂದರೆ, VIPಗೆ ಆಘಾತ, VIP ಗೆ ಮರಣ, ಈ ಥರದ್ದೆಲ್ಲ ಆಗುತ್ತೆ. ತುಂಬ ಬ್ಯಾಡ್ ನ್ಯೂಸ್ ಆಲ್ ಓವರ್ ವರ್ಲ್ಡಲ್ಲಿ ಒಂದು ಬಂದೇ ಬರುತ್ತೆ. ಇದನ್ನು ತುಂಬ ಜಾಗ್ರತೆ ಇರಿ. ತುಂಬ VIP ಯಾರು ಡೆತ್ ಆಗಿಬಿಟ್ರೆ ಕಷ್ಟ, ಅದು ಕೂಡ ಆಗಬಾರ್ದು. ಒಳ್ಳೆಯದಾಗಲಿ. 7ನೇ ತಿಂಗಳಲ್ಲಿ 8ನೇ ತಾರೀಕು ತುಂಬ ಕೇರ್ಫುಲ್ ಆಗಿರಿ. ನಿಮಗೆ ತುಂಬ ಒಳ್ಳೆಯದಾಗಲಿ.